ಮನೆಯ ಹಿತ್ತಲಲ್ಲಿ ಚಿಕ್ಕು ಗಿಡವನ್ನು ಸುಮಾರು 50 ವರ್ಷಗಳ ಹಿಂದೆ ನಮ್ಮ ತಂದೆ ತಾಯಿಯವರು ತಮ್ಮ ಕೈಯಾರೆ ನೆಟ್ಟಿದ್ದರೂ ಪ್ರತಿ ವರುಷ ಅದರ ಬೆಳವಣಿಗೆ ಕಾತುರದಿಂದ ನೋಡುತ್ತಿದ್ದೆವು. ಕೆಲವು ವರುಷದ ನಂತರ ಅದು ಬಹಳ ಕಾಯಿ ಬಿಡಲು ಶುರುವಾಯಿತು. ವರುಷಕ್ಕೆ 2 ಸಾರಿ ಜನವರಿ, ಮಾರ್ಚ್ ಮತ್ತು ಜೂನ್, ಆಗಸ್ಟ್ ಬಹಳ ಕಾಯಿ ಬಿಡುತ್ತಿತ್ತು. ಆ ಸಮಯದಲ್ಲಿ ಕಾಯಿ ಕೀಳುವುದು, ನಂತರ ಎಣಿಸಿ ಸ್ವಚ್ಛ ಮಾಡಿ ಹಣ್ಣು ಮಾಡಲು ಇಡುವುದೇ ಒಂದು ಸಂಭ್ರಮ. ಕೆಲವು ದಿವಸದ ನಂತರ ಹಣ್ಣುಗಳು, ಆ ಗಿದೆಯೇ ನೋಡಿ ತಿನ್ನುವುದು, ಆ ಸಿಹಿ ಚಿಕ್ಕು ಹಣ್ಣುಗಳ ರುಚಿ ಇನ್ನೂ ನಾಲಿಗೆಯ ಮೇಲೆ ಉಳಿದಿದೆ. ಹಣ್ಣಾದ ಚಿಕ್ಕುವನ್ನು ಮನೆಗೆ ಬಂದ ನೆಂಟರಿಗೆ, ಸ್ನೇಹಿತರಿಗೆ, ಮಕ್ಕಳಿಗೆ ಸಂತೋಷದಿಂದ ಹಂಚುತ್ತಿದ್ದವು. ಇತ್ತೀಚೆಗೆ ಮಂಗಗಳು, ಹಕ್ಕಿಗಳು, ಅಳಿಲುಗಳು ಹಣ್ಣುಗಳನ್ನು ತಿನ್ನತೊಡಗಿದವು. ಈ ಮರದಲ್ಲಿ ಕೆಂಜಿರುವೆ ಬಹಳ ಇದ್ದು ಕೂಡು ಕಟ್ಟಲು ಶುರು ಮಾಡಿದವು. ಇದು ಕಚ್ಚುವ ಭಯದಲ್ಲಿ ಕಾಯಿ ಕೊಯ್ಯಲು ಆಗುತ್ತಿರಲಿಲ್ಲ. ಮತ್ತೊಂದು ಕಡೆ ರೋಗವೂ ಬಂದು ಒಮ್ಮೆ ಚೆನ್ನಾಗಿದ್ದ ಈ ಮರ ನಿಧಾನವಾಗಿ ಕಾಯಿ ಬಿಡುವುದು ಕಮ್ಮಿ ಆಗುತ್ತಾ ಬಂತು. ಹೀಗಾಗಿ ಬಹಳ ಕಷ್ಟದಿಂದ, ಮನಸ್ಸು ಭಾರವಾಗಿಯೇ ಮರವನ್ನು ಕಡಿಯುವ ನಿರ್ಧಾರ ಕೈಗೊಂಡೆವು. 23 ಫೆಬ್ರವರಿ 2026 ರಂದು ಮರವನ್ನು ಕತ್ತರಿಸಲು ಶುರು ಮಾಡಿದೆವು. ಒಂದೆರಡು ದಿವಸದಲ್ಲಿ ಸಂಪೂರ್ಣವಾಗಿ ನೆಲಸಮವಾಯಿತು. ಮರ ಕಡಿಯುವಾಗ ತಂದೆ ತಾಯಿಯ ಶ್ರಮ, ಹಳೆಯ ನಮ್ಮ ಬಾಲ್ಯದ ನೆನಪಾಗಿ ಹೃದಯ ತುಂಬಾ ಭಾರವಾಯಿತು. ಇಂದು ಆ ಜಾಗ ಖಾಲಿಯಾಗಿದೆ, ಆದರೆ ಅದರ ಸಿಹಿ ನೆನಪುಗಳು ಸದಾಕಾಲ ನಮ್ಮ ಹೃದಯದಲ್ಲಿ ಉಳಿಯುತ್ತವೆ. ಮರ ಕಡಿಯುವಾಗ ಸ್ವಲ್ಪ ಚಿಕ್ಕು ಕಾಯಿ ಸಿಕ್ಕಿತ್ತು. ಇದನ್ನು ಹಣ್ಣು ಮಾಡಿ ತಿಂದೆವು. ಇದೇ ಕೊನೆಯ ನಮ್ಮ ಮರದ ಚಿಕ್ಕು. ಹಿಂದಿನ ಸಿಹಿ ನೆನಪುಗಳು ಚಿಕ್ಕು ಹಣ್ಣಿನ ಸಿಹಿಯಂತೆ ಮನಸ್ಸಿನಲ್ಲಿ ಉಳಿದಿದೆ.